ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನಬದ್ಧವಾಗಿ ಇವತ್ತಿನ ದಿವಸ ಆ ಕಾನೂನಿನ ಚೌಕಟ್ಟಿನಲ್ಲಿ ಈ ದೇಶದ ಗೃಹ ಸಚಿವರಾಗಿರತಕ್ಕಂಥ ಅಮಿತ್ ಶಾ ಅವರವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇವತ್ತಿನ ದಿವಸ ಒಂದು ಹಕ್ಕನ್ನು ಕೊಟ್ಟಾರಂತೇಳಿ ಇವತ್ತಿನ ದಿವಸ ಅವರು ಮಂತ್ರಿಯಾಗಿದ್ದಾರೆ ಬಿಜೆಪಿ ಸರ್ಕಾರದಲ್ಲಿ. ಆದ್ರೆ ಅಂಬೇಡ್ಕರ್ 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 ಅಂತ ಹೇಳ್ಕರಿಂದ ಅವ್ರ ಬಗ್ಗೆ ಅವಮಾನಕರವಾದಂತ ಒಂದು ಹೇಳಿಕೆಯನ್ನು ನೀಡಿ ದೇವಸ್ಥಾನದ ದೇವರುಗಳನ್ನು ಪೂಜಿಸಿದ್ರೆ ನಿಮಗೆ ಒಳ್ಳೆಯದಾಗತ್ತಂತ ಹೇಳ್ಕಂದು ಇವತ್ತಿನ ದಿವಸ ಸಂಸತ್ತಿನಲ್ಲಿ ಅವಹೇಳನಕಾರಿಯಾಗಿ ಮಾತಾಡಿದ್ದಾರಲ್ಲ, ಇದು ಇಡೀ ಈ ದೇಶದ ಎಲ್ಲ ದಲಿತ ಸಮುದಾಯದ ಬಂಧುಗಳನ್ನ ಬಹಳ ಅವಮಾನ ರೀತಿಯಲ್ಲಿ ಇವತ್ತು ಅವರು ನೋಡಿದ್ದಾರ. ಈ ಒಂದು ಬಿಜೆಪಿ ಸರ್ಕಾರದಲ್ಲಿ ಇರ್ತಕ್ಕಂಥ ಅಮಿತ್ ಶಾ ಅವರು ರಾಜೀನಾಮೆ ಕೊಡಬೇಕು, ಸುಪ್ರೀಂ ಕೋರ್ಟ್ನಲ್ಲಿ ಅವ್ರ ಮೇಲೆ ಮೊಕದ್ದಮೆ ಹಾಕಿ ಅವರನ್ನ ಬಂಧಿಸಬೇಕು, ಮತ್ತೆ ಅವ್ರ ಮೇಲೆ ಗುಂಡಾ ಕಾಯ್ದೆಯನ್ನು ಹೂಡಿಕೆಯಿಂದ ಅವರನ್ನ ಸಚಿವ ಸಂಪುಟ ಕಿತ್ತೊಗಿಬೇಕಂತ ನಾವು ಇವತ್ತಿನ ದಿವಸ ಎಲ್ಲ ದಲಿತ ಸಮುದಾಯದ ಮುಖಂಡರು ನಾಳೆ ನಡೆಯತಕ್ಕಂತ 20ನೇ ತಾರೀಕಿನ ರ್ಯಾಲಿಯಲ್ಲಿ ನಾವು ಬಾಗಲಕೋಟೆಯಲ್ಲಿ ಬಂದ್ ಕರೆಯನ್ನು ನಾವು ಕೊಡ್ತಾ ಇದ್ದೀವಿ. ಆ ಒಂದು ಬಂದ್ ಸಂದರ್ಭದಲ್ಲಿ ಎಲ್ಲ ಬೀದಿ ವ್ಯಾಪಾರಸ್ಥರಾಗಲಿ, ಮರ್ಚೆಂಟ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾಗಲಿ, ಟೆಂಪೋ ಟ್ರಾವೆಲರ್ಸ್ ಅಧ್ಯಕ್ಷರಾಗಲಿ, ಯಾವುದೇ ಎಲ್ಲರನ್ನೂ ವಿಶ್ವಾಸಕ್ಕೆ ನಾವು ತೆಗೆದುಕೊಂಡು ಆ ಒಂದು ಬಂದ್ ಯಶಸ್ವಿ ಮಾಡೋ ಸಲುವಾಗಿ ನಾವೆಲ್ಲ ಸಂಘಟನೆ ಮುಖಂಡರು, ವಿವಿಧ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ದಲಿತ ಸಮುದಾಯದವರು, ಎಲ್ಲ ಸಮಾಜದ ಮುಖಂಡರು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವತ್ತ ಸ್ಕೂಲ್ ಕಾಲೇಜ್ ಶಾಲಾ ಕಾಲೇಜುಗಳಾಗಿರ್ಬೋದು, ಸರ್ಕಾರಿ ಬಸ್ಗಳಾಗಿರ್ಬೋದು, ಇನ್ನಿತರ ಬೀದಿ ವ್ಯಾಪಾರಸ್ಥರಾಗಿರ್ಬೋದು, ಎಲ್ಲರನ್ನು ನಾವು ಅವತ್ತಿನ ದಿವಸ ಮನವಿ ಮಾಡಿಕೊಂಡು ಅವತ್ತಿನ ದಿವಸ ಈ ಒಂದು ಇವತ್ತಿನ ದಿವಸ ನಮಗೇನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇವರು, ಆ ಉಸಿರಿಗಿಂತ ಇನ್ನೊಂದು ದೇವರು ನಮಗಿಲ್ಲ ಅಂತ ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವಮಾನಕಾರಿಯಾಗಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಅಮಿತ್ ಶಾ ಅವರನ್ನು ಸಚಿವ ಸಂಪುಟದಿಂದ ಕಿತ್ತೊಗೆಯಬೇಕು, ಅವ್ರನ್ನ ಬಂಧಿಸಬೇಕು, ಅವ್ರ ಮೇಲೆ ಮತ್ತೆ ಗುಂಡಾ ಕಾಯ್ದೆ ಹಾಕ್ಯಾರಂದ ಅವ್ರನ್ನ ಈ ದೇಶದಿಂದ ಗಡಿ ಪಾರು ಮಾಡ್ಬೇಕಂತ ಹೇಳ್ಕಂದ ನಾವೆಲ್ಲರೂ ಒಕ್ಕೋರ್ಲಿಂದ್ರ ಆ ಒಂದು ಹೋರಾಟಕ್ಕೆ ನಾವೆಲ್ಲರೂ ಒಂದು ಬೆಂಬಲಾರ್ಥವಾಗಿ ಅವತ್ತಿನ ದಿವಸ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ನಾವೆಲ್ಲ ಯಶಸ್ವಿಗೊಳಿಸ್ತೀವಿ ಅಂತ ಹೇಳ್ಕಂದ ಈ ಮೂಲಕ ತಮ್ಮಲ್ಲಿ ನಾನು ಹೇಳಿಕೆಯನ್ನು ಕೊಡ್ತಾ ಇದ್ದೀನಿ.